ನೋಡಿ, ಸರ್ಕಾರದ ಈ ಒಂದು ಆದೇಶವನ್ನ ಈಗ ಮುಸ್ಲಿಂ ಮುಖಂಡರು ಸ್ವಾಗತಿಸ್ತಾ ಇದ್ದಾರೆ. ಹಿಜಾಬ್ ಅನ್ನ ಹಾಕಿಕೊಂಡು ಹೋಗುವಂತಹ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಹೇಳಿ ಈಗ ಮುಸ್ಲಿಂ ಮುಖಂಡರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಜಾಬ್ಗೆ ಇದೀಗ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದಾರೆ. ಹಿಜಾಬ್ ಶಿವದಾರ, ಜನಿವಾರ, ರುದ್ರಾಕ್ಷಿಗೆ ಶಾಲೆಗೆ ಹಾಕಿಕೊಂಡು ಬರಬಹುದಂತ ಈಗ ಅನುಮತಿ ಆದೇಶ ಸರ್ಕಾರ ಮಾಡಿದೆ. ನಮ್ಮ ಜೊತೆಗ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದ್ದಾರೆ. ಅವರ ಮಾತಾಡಿಸ್ತೀನಿ. ಸರ್, ನೀವು ಸಹ ಹೋರಾಟ ಮಾಡಿದ್ರಿ ಈ ಹಿಂದೆ. ಈಗ ಹಿಜಾಬ್ಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಏನ್ ಹೇಳ್ತೀರಿ ಸರ್ ಅಂತ? ಸ್ವಾಗತಿಸ್ತೀವಿ. ಇದು ಲೇಟ್ ಬಂತು, ಆದ್ರೆ ಬಂತಲ್ಲ, ಇಟ್ ಇಸ್ ಫೈನ್. ಸ್ವಾಗತಿಸ್ತೀವಿ ಇದನ್ನ. ಯಾಕೆಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಅದು ಒಂದು ಇದರಿಂದ ಹಿಜಾಬ್ ಹಾಕೊಂಡು ಹೋಗೋದ್ರಿಂದ ಬೇರೆ ಯಾರ ಧರ್ಮಕ್ಕೂ ಅವರ ಧರ್ಮ ಆಚರಣೆಗೂ ಏನು ತೊಂದರೆ ಕೊಡ್ತಾ ಇಲ್ವಲ್ಲ. ಇವರು ಮೊದಲಿಂದನೂ ಒಂದು ಸಾಂಪ್ರದಾಯಿಕವಾಗಿ ಒಂದು ಹಿಜಾಬ್ ಅನ್ನ ಧರಿಸಿಕೊಂಡೇ ಬರ್ತಿದ್ದಾರೆ. ಇವತ್ತಿಗೂ ಅವ್ರು ಹೋಗ್ಲಿ, ಅದರಲ್ಲಿ ಏನಿದೆ. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯ್ತು, ಬಟ್ ಇವತ್ತು ಹೊಸ ಆದೇಶ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಾವು ಉತ್ತರ ಕೊಟ್ವಲ್ಲ. ದಾವಣಗೆರೆಯಲ್ಲಿ ಇವ್ರಿಗೆ ವೋಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟೇನೆ ಇವತ್ತು ಈ ಒಂದು ಇದನ್ನ ತಗೊಂಡು ಇದು ಮಾಡಿರೋದು. ಇವರು ದಾವಣಗೆರೆ ಚುನಾವಣೆ ಎಫೆಕ್ಟ್ ಆಗಿದೆ. ಹಾಗಾದ್ರೆ 100% ಎಫೆಕ್ಟ್ ಆಗಿದೆ. ಯಾಕಾಗಿಲ್ಲ? 25,000 ವೋಟ್ ಇವ್ರಿಗೆ ಸಿಗ್ಲಿಲ್ವಲ್ಲ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ಇವರು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿರೋದು. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದವರು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಇವತ್ತು ನಾವು ಪ್ರಶ್ನೆ ಮಾಡೋ ಸಂದರ್ಭ ಬರ್ತಿರ್ಲಿಲ್ಲ. ಇವತ್ತು ನಮಗೆ ಯಾವ ತರ ಇವರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮುಸಲ್ಮಾನರು 5 ವರ್ಷ ಬಂದ್ರೆ ಒಂದ್ಸಲ ನೀವು ವೋಟ್ ಹಾಕ್ಬಿಡಿ, ಅದಾದ್ಮೇಲೆ ನೀವು ನೆಮ್ಮದಿಯಾಗಿ ನಾವಿರ್ತೀವಿ, ನೆಮ್ಮದಿಯಾಗಿ ನೀವಿರ್ರಿ ಅಂತ ಬಿಟ್ಬಿಡ್ತಿದ್ರಲ್ಲ. ಇವತ್ತು ನಾವು ಪ್ರಶ್ನೆ ಮಾಡೋದನ್ನ ಶುರು ಮಾಡಿದೀವಿ. ನಾವು ನಿಮಗೆ ವೋಟ್ ಕೊಟ್ಟು ಸರ್ಕಾರಕ್ಕೆ ತಂದ್ವಲ್ವಾ? ಇವಾಗ ಇದೆಲ್ಲ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಒಂದು ಭರವಸೆಗಳಲ್ವಾ? ಅದನ್ನ ಇವತ್ತು ಈಡೇರಿಸಿದಿರ ಒಂದನ್ನ. ಇವಾಗ ಮಿಕ್ಕಿದೆಲ್ಲ ಇದೆಲ್ಲ ಲೈನು, ಅದೆಲ್ಲ ಮಾಡ್ರಿ ಒಂದೊಂದು ಅಂತ. ಮಿಕ್ಕಿದೇನಿದೆ ಸರ್ ಅಂತ? ಇನ್ನು 100% ಇದ್ದೇ ಇದೆ. ಇವಾಗ ರಿಸರ್ವೇಶನ್ ಬಗ್ಗೆ ಇದೆ. ಬೊಮ್ಮಾಯಿ ಅವರು ಹಿಟ್ ಅಂಡ್ ರನ್ ಮಾಡಿ ಓಡೋ ಹೋಗ್ಬಿಟ್ರು. ಲಾಸ್ಟ್ ದಿನ ತಗೊಂಡ್ಬಿಟ್ಟು ನಾನು 2% ರಿಸರ್ವೇಶನ್ ಇರೋದು ನಾನು ತೆಗೆದ್ಬಿಡ್ತೀನಿ, ಹಿಂಪಡಿತೀನಿ ಅಂತ ಬಿಟ್ಟು ಅವರು ಒಂದು ಆದೇಶನ ಹೊರಡಿಸಿದ್ರು. ಅದನ್ನ ಇವಾಗ ವಿಡ್ರಾ ಮಾಡ್ಲಿ ಸರ್ಕಾರ. ಅದನ್ನ ಇದು ಮಾಡಿ ನಮಗೆ ರಿಸರ್ವೇಶನ್ ಕೊಡ್ಲಿ ನಮ್ಮ ಮಕ್ಕಳಿಗೆ. ಅದು ನಮ್ದಿದೆ. ಆಮೇಲೆ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು 2022ರಲ್ಲಿ. ಹಿಜಾಬ್ ಸಂಘರ್ಷ ಒಂದ್ ಕಡೆ ಹಿಂದೂ ಪರ ಮುಖಂಡರು ಕೇಸರಿ ಶಾಲಾ ಹಾಕೊಂಡು ಮಕ್ಕಳು ಬಂದ್ರು. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರಾಜಕಾರಣ ಮಾಡಕ್ಕೆ ಒಂದೇನೋ ಒಂದು ನೆಪ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ರಾಜಕಾರಣ ಮಾಡಕ್ಕೋಸ್ಕರ ಈ ಕೇಸರಿ ಶಾಲನ್ನ ಇವರೇ ಹಂಚಿಬಿಟ್ಟು ಇವರು ಅದನ್ನ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಅದನ್ನಿಟ್ಕೊಂಡು ಇವತ್ತು ಬಂದ್ಬಿಟ್ಟು ಇವಾಗ ನೀವು ಹಿಜಾಬನ್ನ ಅವಕಾಶ ಕೊಟ್ಟಿದ್ದೀರಾ, ನಾವು ಇವಾಗ ಕೇಸರಿ ಶಾಲೆಗೆ ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಿಂದೆಯಿಂದನೂ ನೀವು ಹಾಕೊಂಡ್ಬಂದಿದ್ದೀರಾ? ಇಲ್ಲ. ಇದು ಶುರುವಾದದ್ದು ಯಾವಾಗ? ಈ ಮಕ್ಕಳು ಎಷ್ಟೋ ಶತಮಾನಗಳಿಂದನೂ ಹಿಜಾಬ್ ನಮ್ಮಲ್ಲಿ ಒಂದು ಸಂಪ್ರದಾಯ, ಅದು ಒಂದು ಧರ್ಮದ ಒಂದು ಇದು ನಮಗೆ ಒಂದು ಅಂಶ, ಅದು ಧರ್ಮದಲ್ಲಿ. ಅದನ್ನ ಮಾಡಕ್ ಒಂದು ಅವಕಾಶ ಇತ್ತು, ನಾವು ಮಾಡ್ಕೊಂಡ್ ಬರ್ತಿದ್ವಿ. ಮಧ್ಯ ಬೇರೆ ರಾಜಕಾರಣಕ್ಕೋಸ್ಕರ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನೆಪ ನಡೀತು, ಒಂದು ರಾಜಕಾರಣ ನಡೀತು. ಅದ್ರ ಮೇಲೆ ಇವರೇ ಹಂಚಿದ್ದು ಆ ಶಾಲ್ಗಳನ್ನ. ಇವತ್ತು ತಗೊಂಡ್ಬಂದ್ಬಿಟ್ಟು ನೀವು ನ್ಯಾಯ ಕೊಡಿ ಅಂದ್ರೆ ಯಾರಿಗ್ ನ್ಯಾಯ? ನ್ಯಾಯ ಗಂಡ್ಮಕ್ಳು ಶಾಲೆ ಹಾಕೊಂಡು ಹೋಗೋದು ಸಂಪ್ರದಾಯನ ನಿಮ್ದು? ಎಲ್ಲಿಂದ ಬಂತು? ಮೊಗಳರ ನೀವು? ಸರ್, ಇದಿಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸರ್ಕಾರದ ಈ ಒಂದು ಆದೇಶವನ್ನ ಈಗ ಮುಸ್ಲಿಂ ಮುಖಂಡರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಜಾಬ್ ಅನ್ನ ಹಾಕಿಕೊಂಡು ಹೋಗುವಂತಹ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಹೇಳಿ ಈಗ ಮುಸ್ಲಿಂ ಮುಖಂಡರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಜಾಬ್ಗೆ ಇದೀಗ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದಾರೆ. ಹಿಜಾಬ್ ಶಿವದಾರ, ಜನಿವಾರ, ರುದ್ರಾಕ್ಷಿಗೆ ಶಾಲೆಗೆ ಹಾಕಿಕೊಂಡು ಬರಬಹುದಂತ ಈಗ ಅನುಮತಿ ಆದೇಶ ಸರ್ಕಾರ ಮಾಡಿದೆ. ನಮ್ಮ ಜೊತೆಗ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದ್ದಾರೆ. ಅವರ ಮಾತಾಡಿಸ್ತೀನಿ. ಸರ್, ನೀವು ಸಹ ಹೋರಾಟ ಮಾಡಿದ್ರಿ ಈ ಹಿಂದೆ. ಈಗ ಹಿಜಾಬ್ಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಏನ್ ಹೇಳ್ತೀರಿ ಸರ್ ಅಂತ? ಸ್ವಾಗತಿಸ್ತೀವಿ. ಇದು ಲೇಟ್ ಬಂತು, ಆದ್ರೆ ಬಂತಲ್ಲ, ಇಟ್ ಇಸ್ ಫೈನ್. ಸ್ವಾಗತಿಸ್ತೀವಿ ಇದನ್ನ. ಯಾಕೆಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಅದು ಒಂದು ಇದರಿಂದ ಹಿಜಾಬ್ ಹಾಕೊಂಡು ಹೋಗೋದ್ರಿಂದ ಬೇರೆ ಯಾರ ಧರ್ಮಕ್ಕೂ ಅವರ ಧರ್ಮ ಆಚರಣೆಗೂ ಏನು ತೊಂದರೆ ಕೊಡ್ತಾ ಇಲ್ವಲ್ಲ. ಇವರು ಮೊದಲಿಂದನೂ ಒಂದು ಸಾಂಪ್ರದಾಯಿಕವಾಗಿ ಒಂದು ಹಿಜಾಬ್ ಅನ್ನ ಧರಿಸಿಕೊಂಡೇ
ಬರ್ತಿದೆ. ಇವತ್ತಿಗೂ ಅವ್ರು ಹೋಗ್ಲಿ, ಅದರಲ್ಲಿ ಏನಿದೆ. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯ್ತು, ಬಟ್ ಇವತ್ತು ಹೊಸ ಆದೇಶ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಾವು ಉತ್ತರ ಕೊಟ್ವಲ್ಲ. ದಾವಣಗೆರೆಯಲ್ಲಿ ಇವ್ರಿಗೆ ವೋಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟೇನೆ ಇವತ್ತು ಈ ಒಂದು ಇದನ್ನ ತಗೊಂಡು ಇದು ಮಾಡಿರೋದು ಇವರು. ದಾವಣಗೆರೆ ಚುನಾವಣೆ ಎಫೆಕ್ಟ್ ಆಗಿದೆ ಹಾಗಾದ್ರೆ 100% ಎಫೆಕ್ಟ್ ಆಗಿದೆ. ಯಾಕಾಗಿಲ್ಲ? 25,000 ವೋಟ್ ಇವ್ರಿಗೆ ಸಿಗ್ಲಿಲ್ವಲ್ಲ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ಇವರು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿರೋದು. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದವರು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಇವತ್ತು ನಾವು ಪ್ರಶ್ನೆ ಮಾಡೋ ಸಂದರ್ಭ ಬರ್ತಿರ್ಲಿಲ್ಲ. ಇವತ್ತು ನಮಗೆ ಯಾವ ತರ ಇವರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮುಸಲ್ಮಾನರು 5 ವರ್ಷ ಬಂದ್ರೆ ಒಂದ್ಸಲ ನೀವು ವೋಟ್ ಹಾಕ್ಬಿಡಿ, ಅದಾದ್ಮೇಲೆ ನೀವು ನೆಮ್ಮದಿಯಾಗಿ ನಾವಿರ್ತೀವಿ, ನೆಮ್ಮದಿಯಾಗಿ ನೀವಿರ್ರಿ ಅಂತ ಬಿಟ್ಬಿಡ್ತಿದ್ರಲ್ಲ. ಇವತ್ತು ನಾವು ಪ್ರಶ್ನೆ ಮಾಡೋದನ್ನ ಶುರು ಮಾಡಿದೀವಿ. ನಾವು ನಿಮಗೆ ವೋಟ್ ಕೊಟ್ಟು ಸರ್ಕಾರಕ್ಕೆ ತಂದ್ವಲ್ವಾ, ಇವಾಗ ಇದೆಲ್ಲ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಒಂದು ಭರವಸೆಗಳಲ್ವಾ, ಅದನ್ನ ಇವತ್ತು ಈಡೇರಿಸಿದಿರ ಒಂದನ್ನ. ಇವಾಗ ಮಿಕ್ಕಿದೆಲ್ಲ ಇದೆಲ್ಲ ಲೈನು, ಅದೆಲ್ಲ ಮಾಡ್ರಿ ಒಂದೊಂದು ಅಂತ. ಮಿಕ್ಕಿದೇನಿದೆ ಸರ್ ಅಂತ ಇನ್ನು 100% ಇದ್ದೇ ಇದೆ. ಇವಾಗ ರಿಸರ್ವೇಶನ್ ಬಗ್ಗೆ ಇದೆ. ಬೊಮ್ಮಾಯಿ ಅವರು ಹಿಟ್ ಅಂಡ್ ರನ್ ಮಾಡಿ ಓಡೋಗ್ಬಿಟ್ರು. ಲಾಸ್ಟ್ ದಿನ ತಗೊಂಡ್ಬಿಟ್ಟು ನಾನು 2% ರಿಸರ್ವೇಶನ್ ಇರೋದು ನಾನು ತೆಗೆದ್ಬಿಡ್ತೀನಿ, ಹಿಂಪಡಿತೀನಿ ಅಂತ ಬಿಟ್ಟು ಅವರು ಒಂದು ಆದೇಶನ ಹೊರಡಿಸಿದ್ರು. ಅದನ್ನ ಇವಾಗ ವಿಡ್ರಾ ಮಾಡ್ಲಿ ಸರ್ಕಾರ, ಅದನ್ನ ಇದು ಮಾಡಿ ನಮಗೆ ರಿಸರ್ವೇಶನ್ ಕೊಡ್ಲಿ ನಮ್ಮ ಮಕ್ಕಳಿಗೆ, ಅದು ನಮ್ದಿದೆ. ಆಮೇಲೆ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು 2022ರಲ್ಲಿ. ಹಿಜಾಬ್ ಸಂಘರ್ಷ ಒಂದ್ ಕಡೆ ಹಿಂದೂ ಪರ ಮುಖಂಡರು ಕೇಸರಿ ಶಾಲಾ ಹಾಕೊಂಡು ಮಕ್ಕಳು ಬಂದ್ರು, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರಾಜಕಾರಣ ಮಾಡಕ್ಕೆ ಒಂದೇನೋ ಒಂದು ನೆಪ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ರಾಜಕಾರಣ ಮಾಡಕ್ಕೋಸ್ಕರ ಈ ಕೇಸರಿ ಶಾಲನ್ನ ಇವರೇ ಹಂಚಿಬಿಟ್ಟು ಇವರು ಅದನ್ನ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಅದನ್ನಿಟ್ಕೊಂಡು ಇವತ್ತು ಬಂದ್ಬಿಟ್ಟು ಇವಾಗ ನೀವು ಹಿಜಾಬನ್ನ ಅವಕಾಶ ಕೊಟ್ಟಿದ್ದೀರಾ, ನಾವು ಇವಾಗ ಕೇಸರಿ ಶಾಲೆಗೆ ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಿಂದೆಯಿಂದನೂ ನೀವು ಹಾಕೊಂಡ್ ಬಂದಿದ್ದೀರಾ? ಇಲ್ಲ. ಇದು ಶುರುವಾದದ್ದು ಯಾವಾಗ? ಈ ಮಕ್ಕಳು ಎಷ್ಟೋ ಶತಮಾನಗಳಿಂದನೂ ಹಿಜಾಬ್ ನಮ್ಮಲ್ಲಿ ಒಂದು ಸಂಪ್ರದಾಯ, ಅದು ಒಂದು ಧರ್ಮದ ಒಂದು ಇದು ನಮಗೆ ಒಂದು ಅಂಶ, ಅದು ಧರ್ಮದಲ್ಲಿ. ಅದನ್ನ ಮಾಡಕ್ ಒಂದು ಅವಕಾಶ ಇತ್ತು, ನಾವು ಮಾಡ್ಕೊಂಡ್ ಬರ್ತಿದ್ವಿ. ಮಧ್ಯ ಬೇರೆ ರಾಜಕಾರಣಕ್ಕೋಸ್ಕರ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನೆಪ ನಡೀತು, ಒಂದು ರಾಜಕಾರಣ ನಡೀತು. ಅದ್ರ ಮೇಲೆ ಇವರೇ ಹಂಚಿದ್ದು ಆ ಶಾಲ್ಗಳನ್ನ. ಇವತ್ತು ತಗೊಂಡ್ಬಂದ್ಬಿಟ್ಟು ನೀವು ನ್ಯಾಯ ಕೊಡಿ ಅಂದ್ರೆ ಯಾರಿಗ್ ನ್ಯಾಯ? ನ್ಯಾಯ ಗಂಡ್ಮಕ್ಳು ಶಾಲೆ ಹಾಕೊಂಡು ಹೋಗೋದು ಸಂಪ್ರದಾಯನ ನಿಮ್ದು? ಎಲ್ಲಿಂದ ಬಂತು? ಮೊಗಳರ ನೀವು? ಸರ್, ಇದಿಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಸರ್ಕಾರದ ಈ ಒಂದು ಆದೇಶವನ್ನ ಈಗ ಮುಸ್ಲಿಂ ಮುಖಂಡರು ಸ್ವಾಗತಿಸ್ತಾ ಇದ್ದಾರೆ. ಹಿಜಾಬ್ ಅನ್ನ ಹಾಕಿಕೊಂಡು ಹೋಗುವಂತಹ ಒಂದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದಕ್ಕೆ ನಮ್ಮ ಸಮ್ಮತಿ ಇದೆ ಅಂತ ಹೇಳಿ ಈಗ ಮುಸ್ಲಿಂ ಮುಖಂಡರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಹಿಜಾಬ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಜಾಬ್ಗೆ ಇದೀಗ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ನಿನ್ನೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಮಾಡಿ ತಿಳಿಸಿದ್ದಾರೆ. ಹಿಜಾಬ್, ಶಿವದಾರ, ಜನಿವಾರ, ರುದ್ರಾಕ್ಷಿಗೆ ಶಾಲೆಗೆ ಹಾಕಿಕೊಂಡು ಬರಬಹುದಂತ ಈಗ ಅನುಮತಿ ಆದೇಶ ಸರ್ಕಾರ ಮಾಡಿದೆ. ನಮ್ಮ ಜೊತೆಗ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಇದ್ದಾರೆ, ಅವರ ಮಾತಾಡಿಸ್ತೀನಿ. ಸರ್, ನೀವು ಸಹ ಹೋರಾಟ ಮಾಡಿದ್ರಿ ಈ ಹಿಂದೆ, ಈಗ ಹಿಜಾಬ್ಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ, ಏನ್ ಹೇಳ್ತೀರಿ ಸರ್ ಅಂತ? ಸ್ವಾಗತಿಸ್ತೀವಿ. ಇದು ಲೇಟ್ ಬಂತು, ಆದ್ರೆ ಬಂತಲ್ಲ, ಇಟ್ ಇಸ್ ಫೈನ್. ಸ್ವಾಗತಿಸ್ತೀವಿ ಇದನ್ನ. ಯಾಕೆಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಅದು ಒಂದು ಇದರಿಂದ ಹಿಜಾಬ್ ಹಾಕೊಂಡು ಹೋಗೋದ್ರಿಂದ ಬೇರೆ ಯಾರ ಧರ್ಮಕ್ಕೂ ಅವರ ಧರ್ಮ ಆಚರಣೆಗೂ ಏನು ತೊಂದರೆ ಕೊಡ್ತಾ ಇಲ್ವಲ್ಲ. ಇವರು ಮೊದಲಿಂದನೂ ಒಂದು ಸಾಂಪ್ರದಾಯಿಕವಾಗಿ ಒಂದು ಹಿಜಾಬ್ ಅನ್ನ ಧರಿಸಿಕೊಂಡೇ ಬರ್ತಿದ್ದಾರೆ. ಇವತ್ತಿಗೂ ಅವ್ರು ಹೋಗ್ಲಿ, ಅದರಲ್ಲಿ ಏನಿದೆ. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯ್ತು, ಬಟ್ ಇವತ್ತು ಹೊಸ ಆದೇಶ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಾವು ಉತ್ತರ ಕೊಟ್ವಲ್ಲ. ದಾವಣಗೆರೆಯಲ್ಲಿ ಇವ್ರಿಗೆ ವೋಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟೇನೆ ಇವತ್ತು ಈ ಒಂದು ಇದನ್ನ ತಗೊಂಡು ಇದು ಮಾಡಿರೋದು ಇವರು. ದಾವಣಗೆರೆ ಚುನಾವಣೆ ಎಫೆಕ್ಟ್ ಆಗಿದೆ ಹಾಗಾದ್ರೆ 100% ಎಫೆಕ್ಟ್ ಆಗಿದೆ. ಯಾಕಾಗಿಲ್ಲ? 25,000 ವೋಟ್ ಇವ್ರಿಗೆ ಸಿಗ್ಲಿಲ್ವಲ್ಲ. ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ಇವತ್ತು ಇವರು ನಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿರೋದು. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದವರು ಸ್ಟಾರ್ಟಿಂಗ್ ಅಲ್ಲೇ ಮಾಡಿದ್ರೆ ಇವತ್ತು ನಾವು ಪ್ರಶ್ನೆ ಮಾಡೋ ಸಂದರ್ಭ ಬರ್ತಿರ್ಲಿಲ್ಲ. ಇವತ್ತು ನಮಗೆ ಯಾವ ತರ ಇವರು ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮುಸಲ್ಮಾನರು 5 ವರ್ಷ ಬಂದ್ರೆ ಒಂದ್ಸಲ ನೀವು ವೋಟ್ ಹಾಕ್ಬಿಡಿ, ಅದಾದ್ಮೇಲೆ ನೀವು ನೆಮ್ಮದಿಯಾಗಿ ನಾವಿರ್ತೀವಿ, ನೆಮ್ಮದಿಯಾಗಿ ನೀವಿರ್ರಿ ಅಂತ ಬಿಟ್ಬಿಡ್ತಿದ್ರಲ್ಲ. ಇವತ್ತು ನಾವು ಪ್ರಶ್ನೆ ಮಾಡೋದನ್ನ ಶುರು ಮಾಡಿದೀವಿ. ನಾವು ನಿಮಗೆ ವೋಟ್ ಕೊಟ್ಟು ಸರ್ಕಾರಕ್ಕೆ ತಂದ್ವಲ್ವಾ, ಇವಾಗ ಇದೆಲ್ಲ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಒಂದು ಭರವಸೆಗಳಲ್ವಾ, ಅದನ್ನ ಇವತ್ತು ಈಡೇರಿಸಿದಿರ ಒಂದನ್ನ. ಇವಾಗ ಮಿಕ್ಕಿದೆಲ್ಲ ಇದೆಲ್ಲ ಲೈನು, ಅದೆಲ್ಲ ಮಾಡ್ರಿ ಒಂದೊಂದು ಅಂತ. ಮಿಕ್ಕಿದೇನಿದೆ ಸರ್ ಅಂತ ಇನ್ನು 100% ಇದ್ದೇ ಇದೆ. ಇವಾಗ ರಿಸರ್ವೇಶನ್ ಬಗ್ಗೆ ಇದೆ. ಬೊಮ್ಮಾಯಿ ಅವರು ಹಿಟ್ ಅಂಡ್ ರನ್ ಮಾಡಿ ಓಡೋಗ್ಬಿಟ್ರು. ಲಾಸ್ಟ್ ದಿನ ತಗೊಂಡ್ಬಿಟ್ಟು ನಾನು 2% ರಿಸರ್ವೇಶನ್ ಇರೋದು ನಾನು ತೆಗೆದ್ಬಿಡ್ತೀನಿ, ಹಿಂಪಡಿತೀನಿ ಅಂತ ಬಿಟ್ಟು ಅವರು ಒಂದು ಆದೇಶನ ಹೊರಡಿಸಿದ್ರು. ಅದನ್ನ ಇವಾಗ ವಿಡ್ರಾ ಮಾಡ್ಲಿ ಸರ್ಕಾರ, ಅದನ್ನ ಇದು ಮಾಡಿ ನಮಗೆ ರಿಸರ್ವೇಶನ್ ಕೊಡ್ಲಿ ನಮ್ಮ ಮಕ್ಕಳಿಗೆ,
ಅದೂ ನಮ್ದಿದೆ. ಆಮೇಲೆ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿತ್ತು 2022ರಲ್ಲಿ ಹಿಜಾಬ್ ಸಂಘರ್ಷ. ಒಂದ್ ಕಡೆ ಹಿಂದೂ ಪರ ಮುಖಂಡರು ಕೇಸರಿ ಶಾಲಾ ಹಾಕೊಂಡು ಮಕ್ಕಳು ಬಂದ್ರು, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿಗೆ ಒಂದು ರಾಜಕಾರಣ ಮಾಡಕ್ಕೆ ಒಂದೇನೋ ಒಂದು ನೆಪ ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ರಾಜಕಾರಣ ಮಾಡಕ್ಕೋಸ್ಕರ ಈ ಕೇಸರಿ ಶಾಲನ್ನ ಇವರೇ ಹಂಚಿಬಿಟ್ಟು ಇವರು ಅದನ್ನ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ರು. ಅದನ್ನಿಟ್ಕೊಂಡು ಇವತ್ತು ಬಂದ್ಬಿಟ್ಟು ಇವಾಗ ನೀವು ಹಿಜಾಬನ್ನ ಅವಕಾಶ ಕೊಟ್ಟಿದ್ದೀರಾ, ನಾವು ಇವಾಗ ಕೇಸರಿ ಶಾಲೆಗೆ ಇದ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಿಂದೆಯಿಂದನೂ ನೀವು ಹಾಕೊಂಡ್ ಬಂದಿದ್ದೀರಾ? ಇಲ್ಲ. ಇದು ಶುರುವಾದದ್ದು ಯಾವಾಗ? ಈ ಮಕ್ಕಳು ಎಷ್ಟೋ ಶತಮಾನಗಳಿಂದನೂ ಹಿಜಾಬ್ ನಮ್ಮಲ್ಲಿ ಒಂದು ಸಂಪ್ರದಾಯ, ಅದು ಒಂದು ಧರ್ಮದ ಒಂದು ಇದು ನಮಗೆ ಒಂದು ಅಂಶ, ಅದು ಧರ್ಮದಲ್ಲಿ. ಅದನ್ನ ಮಾಡಕ್ ಒಂದು ಅವಕಾಶ ಇತ್ತು, ನಾವು ಮಾಡ್ಕೊಂಡ್ ಬರ್ತಿದ್ವಿ. ಮಧ್ಯ ಬೇರೆ ರಾಜಕಾರಣಕ್ಕೋಸ್ಕರ ಇದು ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನೆಪ ನಡೀತು, ಒಂದು ರಾಜಕಾರಣ ನಡೀತು. ಅದ್ರ ಮೇಲೆ ಇವರೇ ಹಂಚಿದ್ದು ಆ ಶಾಲ್ಗಳನ್ನ. ಇವತ್ತು ತಗೊಂಡ್ಬಂದ್ಬಿಟ್ಟು ನೀವು ನ್ಯಾಯ ಕೊಡಿ ಅಂದ್ರೆ ಯಾರಿಗ್ ನ್ಯಾಯ? ನ್ಯಾಯ ಗಂಡ್ಮಕ್ಳು ಶಾಲೆ ಹಾಕೊಂಡು ಹೋಗೋದು ಸಂಪ್ರದಾಯನ ನಿಮ್ದು? ಎಲ್ಲಿಂದ ಬಂತು? ಮೊಗಳರ ನೀವು? ಸರ್, ಇದಿಷ್ಟು ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.